ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಸಿರಿಸಿಯ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ 2026 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ. ಸ್ನೇಹಿತರೆ, ನೀವೇನಾದರೂ ಈ ಜಾತ್ರಾ ಮಹೋತ್ಸವಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಹೇಗೆ ಹೋಗೋದು, ಯಾವತ್ತು ಮೇನ್ ರಥೋತ್ಸವ, ಯಾವತ್ತು ಭಕ್ತಾದಿಗಳಿಗೆ ತಾಯಿನ ನೋಡುವಂತಹ ಸುವರ್ಣ ಅವಕಾಶ ಒದಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿ, ನೀವೇನಾದ್ರೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಉಳ್ಕೊಳಕ್ಕಾಗಲಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಲಿ, ಅಥವಾ ನೀವೇನಾದ್ರು ಅಲ್ಲಿ ಮೇಳ ಅಥವಾ ಸ್ಟಾಲ್ ಬುಕ್ಕಿಂಗ್ ಏನಾದ್ರು ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು ಅನ್ನೋ ಎಲ್ಲ ಕಂಪ್ಲೀಟ್ ಮಾಹಿತಿ, ಎಲ್ಲ ಪೂಜಾ ಡೀಟೇಲ್ಸ್ ಆಗಲಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿರಿಸಿಯ ಶ್ರೀ ಮಾರಿಕಾಂಬಾ ಜಾತ್ರೆ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಫೆಬ್ರವರಿ ಮಾರ್ಚ್ ಟೈಮಲ್ಲೇ ನಡೆಸ್ತಾರೆ ಸ್ನೇಹಿತರೆ. ಅದು ಈ ಸರಿಯ ಫೆಬ್ರವರಿ 24ರಿಂದ ಮಾರ್ಚ್ 4 ತನಕ ತುಂಬ ವಿಜೃಂಭಣೆಯಿಂದ ವೈಭವದಿಂದ ನಡೆಸ್ತಾ ಇದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ಭಾಗವಹಿಸಬೇಕು ಅಂತಿದ್ರೋ ಈ ಸರಿ ಮಿಸ್ ಮಾಡದೆ 24, 25, 26, 27 ಈ ಡೇಟ್ಗಳಲ್ಲಿ ನೀವು ಭಾಗವಹಿಸಿರೆ ಜಾತ್ರೆನ ಫುಲ್ ಕಣ್ ತುಂಬ್ಕೊಬೋದು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಯಾರ್ಯಾರು ಈ ಸಿರಿಸಿ ಜಾತ್ರೆಗೋಸ್ಕರ ಕಾಯ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಈ ಸಿರಿಸಿ ಜಾತ್ರೆ 2025 ಮಾರಿಕಾಂಬಾ ಜಾತ್ರೆ 2026 ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಇದೊಂದು ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರಾ ಮಹೋತ್ಸವ ಸ್ನೇಹಿತರೆ. ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ತಾಲೂಕಿನಲ್ಲಿ ಬರುವ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವ. ಇದು ದೇವಸ್ಥಾನನೇ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ, ಅಷ್ಟು ಚೆನ್ನಾಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಒಳ್ಳೆಯ ಇದು ನಮ್ಮ ದಕ್ಷಿಣ ಭಾರತದ ಸುಪ್ರಸಿದ್ಧ ಸಿರಿಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ದಿನಾಂಕ 24/2/2006ರಿಂದ 4/3/2000 ವೈಭವದಿಂದ ನಡೆಸಲಾಗಿದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ಜಾತ್ರಾ ಮಹೋತ್ಸವಕ್ಕೆ ಪಾಲ್ಗೊಳ್ಬೇಕು ಸ್ನೇಹಿತರೆ. ಮತ್ತು ಇನ್ನೊಂದು ಏನಂದರೆ, ನಾನು ಆಗಲೇ ಹೇಳಿದಾಗೆ ಯಾರಾದರೂ ನೀವು ಸ್ಟಾಲ್ಗಳಾಗಲಿ ಅಥವಾ ಮೇಳಗಳನ್ನ ಏನಾದ್ರು ನೀವು ಜಾತ್ರೆಯ ಜಾಯಿಂಟ್ ವೀಲ್ ಅದು ಜಾತ್ರೆದು ಏನಾದ್ರು ನೀವು ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಬೇಕು ಅಥವಾ ಸ್ಟಾಲ್ಗಳನ್ನ ಹಾಕಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅವರು ಈಗ ಫ್ಲಾಟ್ ನಂಬರ್ 1 ಮತ್ತು ಫ್ಲಾಟ್ ನಂಬರ್ 2 ಒಂದು ದಿನಾಂಕ 10 ಅಂದರೆ ಫೆಬ್ರವರಿ 10ನೇ ತಾರೀಕು ಮಂಗಳವಾರದಂದು ಟೆಂಡರ್ ಕಡಿತಾ ಇದ್ದಾರಂತೆ ವೀಕ್ಷಕರೇ. ಅದಕ್ಕೇನಾದ್ರು ನೀವು ಭಾಗವಹಿಸಬೇಕು ಅಂತ ಇದ್ದರೆ ನೀವು ಈ ನಂಬರ್ಗೆ, ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ಅವರಿಗೆ ನೀವೇನಾದ್ರು ಪ್ರತಿಯೊಬ್ಬರು ಜಾತ್ರಾ ಮಹೋತ್ಸವದಲ್ಲಿ ಸ್ಟಾಲ್ ಅಥವಾ ಏನಾದ್ರು ಅಮ್ಯೂಸ್ಮೆಂಟ್ ಏನಾದ್ರು ನೀವು ಜಾತ್ರಾದ ಮೇಳದ ಏನಾದ್ರು ನೀವು ಅಲ್ಲಿ ಸ್ಟಾಲ್ ಹಾಕಬೇಕು ಅಂದರೆ ಇದು ಕಾಲ್ ಮಾಡಿಕೊಂಡು ಡೇಟ್ನ ಅದರ 10th ಹೋಗಿ ಬುಕ್ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಈ ಡೀಟೇಲ್ಸ್ನೆಲ್ಲ ನೋಡ್ಕೊಳ್ಳಿ, ಹೋಗಿ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಜಾತ್ರಾ ಮಹೋತ್ಸವಗಳಿಗೆ ಹೋಗೋರಿಗೆ ಯಾವ ಡೇಟಲ್ಲಿ ಏನೇನು ಉತ್ಸವಗಳು ಬರ್ತವೆ ಅಥವಾ ಏನೇನು ಪೂಜೆಗಳಿರ್ತವೆ, ಜನಗಳಿಗೆ ಯಾವಾಗ, ಭಕ್ತಾದಿಗಳಿಗೆ ಯಾವಾಗ ದೇವಿಯ ದರ್ಶನ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಹಾಗಾಗಿ 24ರಿಂದ ಸ್ಟಾರ್ಟ್ ಆಗೋದ್ರಿಂದ ಮತ್ತೆ ಮಾರ್ಚ್ 4ನೇ ತಾರೀಕು ತನಕ ಇರೋದ್ರಿಂದ ದಿನಾಂಕ 24/2/2030 ಶ್ರೀ ದೇವಿಯ ರಥದ ಕಳಸದ ಪ್ರತಿಷ್ಠೆ ಮತ್ತೆ ನಂತರ 12ರಿಂದ 1:30 ಕಳಸ ಪ್ರತಿಷ್ಠೆ ಪೂಜೆ ನಡೆಯುತ್ತೆ ವೀಕ್ಷಕರೇ. ಮತ್ತೆ ಜಾತ್ರಾ ಕಲ್ಯಾಣ ಪ್ರತಿಷ್ಠೆ ಎಲ್ಲ ಪ್ರತಿಷ್ಠೆಗಳು ಏನೇನು ಕಲ್ಯಾಣ ಪ್ರತಿಷ್ಠೆ ಆಗಲಿ ಅಥವಾ ಕಳಸದ ಪೂಜೆಗಳಾಗಲಿ ಎಲ್ಲ ಪ್ರತಿಯೊಂದು 24ನೇ ತಾರೀಕು ಸಿರಿಸಿಲಿ ನಡೆಯುತ್ತೆ. ಅದಾದ್ಮೇಲೆ 25ನೇ ತಾರೀಕು ವೀಕ್ಷಕರೇ, ಇವತ್ತು ಮೇನ್ ರಥೋತ್ಸವ ಬಂದ್ಬಿಟ್ಟು ಮಾರ್ನಿಂಗ್ ಒಂದು 9:30 10 ಗಂಟೆ ಮೇಲೆ ಅನಿಸುತ್ತೆ ಇದು ರಥೋತ್ಸವ. ದಿನಾಂಕ 25/2/2006 ದೇವಿಯ ರಥೋತ್ಸವ ನಡೆಯುತ್ತೆ ಸ್ನೇಹಿತರೆ. ನೀವು 24, 25, 26, 27 ಮಿಸ್ ಮಾಡಕ್ ಹೋಗ್ಬೇಡಿ. 26, 27 ಜಾತ್ರೆಯ ಗದ್ದಿಗೆ ಅಂದ್ರೆ ದೇವಿಯ ಗದ್ದಿಗೆಯಲ್ಲಿ ನಿಮಗೆ ದೇವಿನ ನೋಡುವಂತ ಕಣ್ತುಂಬ್ಕೋಬಹುದು. ಮತ್ತೆ ನೀವೇನಾದ್ರು ಪೂಜೆನೂ ಮಾಡಿಸ್ಬೋದು ಸ್ನೇಹಿತರೆ ದೇವಿಗೆ. 26, 27 ನೀವು ಗದ್ದಿಗೆಯಲ್ಲಿ, ಜಾತ್ರಾ ಗದ್ದಿಗೆಯಲ್ಲಿ ನೀವು ದೇವಿನ ಕಣ್ತುಂಬ್ಕೋಬಹುದು ಮತ್ತು ಪೂಜೆನೂ ಕೂಡ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಇದು 3 ಡೇಟ್ ನೋಡ್ಕೊಳ್ಳಿ, 24, 25, 26 ಈ ಡೇಟ್ಗಳಲ್ಲಿ ನೀವು ಪ್ರತಿಯೊಬ್ಬರೂ ಭಾಗವಹಿಸಬೇಕು ಈ ಸಿರಿಸಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಸ್ನೇಹಿತರೆ. ನಿಮಗೇನಾದ್ರು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬೇಕು ಸಿರಿಸಿ ಮಾರಿಕಾಂಬಾ ಬಗ್ಗೆ ಏನೇ ಡೀಟೇಲ್ಸ್, ಅದು ಹಿಸ್ಟ್ರಿ ಬೇಕು ಮತ್ತು ಅದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ಮತ್ತು ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನು, ಏನೇ ವಿಡಿಯೋಗಳು ಸ್ಪೆಸಿಫಿಕ್ ಏನೇ ಬೇಕು ಅಂದರೂ ಶ್ರೀ ಮಾರಿಕಾಂಬಾ temple.com ವೆಬ್ಸೈಟಿಗೆ ಹೋದರೆ ನಿಮಗೆಲ್ಲ ಪ್ರತಿಯೊಂದು ಡೀಟೇಲ್ಸು, ಅಥವಾ ನೀವು ಏನಾದ್ರು ದೇವಸ್ಥಾನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು, ಸ್ಪೆಸಿಫಿಕ್ ಪೂಜೆ ಮಾಡಿಸ್ಬೇಕು ಅಂತ ಏನೇ ಇದ್ರೂ ಈ ನಂಬರ್ಗೆ ಮತ್ತು ಇಮೇಲ್ ಅಡ್ರೆಸ್ಗೆ ನೀವು ಇಮೇಲ್ ಕೂಡ ಸೆಂಡ್ ಮಾಡ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ತುಂಬ ಪೂಜೆಗಳೆಲ್ಲ ನಡೀತವೆ ಸ್ನೇಹಿತರೆ. ಪ್ರತಿದಿನ ಆಗಲಿ ಎಲ್ಲ ಕುಂಕುಮಾರ್ಚನೆ ಆಗಲಿ, ಉಡಿ, ಪಂಚಾಮೃತ ಅಭಿಷೇಕ, ಮಹಾಪೂಜೆ,
ಪ್ರತಿಯೊಂದು ಪಲ್ಲಕ್ಕಿ ಉತ್ಸವ ಪೂಜೆ, ದೀಪೋತ್ಸವ, ಸಪ್ತಶತಿ ಪಾರಾಯಣ, ಏನೇನೋ ತುಂಬ ಪೂಜೆಗಳು ನಡೀತವೆ ಸ್ನೇಹಿತರೆ. ಎಲ್ಲ ಪೂಜೆಗಳಿಗೂ ನೀವು ವೆಬ್ಸೈಟಿಗೆ ಹೋದರೆ ಅಲ್ಲೇ ಎಲ್ಲವ ಪ್ರತಿಯೊಂದು ನೀವು ಆನ್ಲೈನ್ ಕೂಡ ಪೇ ಮಾಡ್ಕೊಬೋದು. ಪ್ರತಿಯೊಂದು ಡೀಟೇಲ್ಸು ಪೂಜೆಗಳಿಗಿದ್ದಾವೆ. ಇವೆಲ್ಲ ಪೂಜೆಗಳು ನೀವು ಎಲ್ಲ ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮಾಡಿಸ್ಬೋದು ಸ್ನೇಹಿತರೆ. ಅದಾದಮೇಲೆ ನಿಮಗೆ ನಾನು ಹೇಳಿನಲ್ಲ ಏನೇನು ಸೌಲಭ್ಯಗಳು ಸಿಗ್ತವೆ. ಮೇಯ್ನ್ಲಿ ತುಂಬ ಜನ ಜಾತ್ರೆಗೆ ಹೋಗೋರಾಗಲಿ, ಈ ಟೈಮಲ್ಲಿ ಹೋಗೋರಿಗೆ ಮೇಯ್ನ್ಲಿ ವಾಹನ ಪಾರ್ಕಿಂಗ್ ಎಲ್ಲಿ, ಲಗೇಜ್ ಕೊಠಡಿಗಳು ಎಲ್ಲಿರುತ್ತವೆ, ಪಾದರಕ್ಷೆ ಇದು ಎಲ್ಲಿರುತ್ತೆ, ಮಾಹಿತಿ ಕೇಂದ್ರ ಅಂದರೆ ಇನ್ಫಾರ್ಮೇಷನ್ ಸೆಂಟರ್ಗಳು ಎಲ್ಲಿರುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲೂ ಸಿಗುತ್ತೆ. ನಾನು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಇದೆಲ್ಲ ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗುತ್ತೆ ನೀವೇನಾದ್ರು ಜಾತ್ರೆಗೆ ಹೋಗ್ತಾ ಇದ್ರೆ. ಅದಾದಮೇಲೆ ಅನ್ನ ಪ್ರಸಾದ ಎಲ್ಲಿ ಕೊಡ್ತಾರೆ, ಕುಡಿಯುವ ನೀರಿನ ಎಲ್ಲಿ ಬರುತ್ತೆ, CCTV ಅಥವಾ ಮೆಡಿಕಲ್ ಎಲ್ಲಿ ಬರುತ್ತೆ, ಮತ್ತು ರೆಸ್ಟ್ ರೂಮ್ಗಳು ಎಲ್ಲಿ ಬರ್ತವೆ, ಡ್ರೆಸ್ಸಿಂಗ್ ರೂಮು, ಸ್ನಾನ ಗೃಹಗಳು ಎಲ್ಲಿ ಬರ್ತವೆ, ಕಲ್ಯಾಣ ಮಂಟಪ, ಸಭಾಭವನ, ನೀವೆಲ್ಲ ರೆಸ್ಟ್ ತಗೋಬೇಕು, ಮಲ್ಕೋಬೇಕು ಅಂದರೆ ಅಲ್ಲಿ ಕಲ್ಯಾಣ ಮಂಟಪ, ಸಭಾಭವನದಲ್ಲಿ ನೀವು ರೆಸ್ಟ್ ತಗೋಬೋದು ಸ್ನೇಹಿತರೆ. ಅವೆಲ್ಲ ಎಲ್ಲಿ ಬರ್ತವೆ, ಹೇಗೆ ಅನ್ನೋ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಮಿಸ್ ಮಾಡ್ದಲ್ಲೇ ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಸರಿ ನಮ್ಮ ದಕ್ಷಿಣ ಭಾರತದ ವಿಶ್ವವಿಖ್ಯಾತ ಜಾತ್ರೆ ಉತ್ತರ ಕನ್ನಡ ಜಿಲ್ಲೆ ಸಿರಿಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಂಪೂರ್ಣ ಮಾಹಿತಿ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸು ಮಾಡಿ, ಮತ್ತು ನಿಮಗೆ ಏನೇ ಡೀಟೇಲ್ಸ್ ಬೇಕು ಅಥವಾ ಏನೇ ಅದ್ರ ಬಗ್ಗೆ ಏನು ಬೇಕಂದ್ರೂ ನನ್ನ ಚಾನಲಿಗೆ ಹೋಗಿ ಇದ್ರ ಬಗ್ಗೆ ಎಲ್ಲ ಒಂದು ಇದನ್ನು ಕೂಡ ಮಾಡಿದ್ದೀನಿ. ನಾನು ಅಲ್ಲಿ ಶಾರ್ಟ್ಸ್ ಕೂಡ ಎಲ್ಲ ಪ್ರತಿಯೊಂದು ಡೇಟು ಇದರಲ್ಲಿ ನಾನೆಲ್ಲ ಜಾತ್ರಾದೆಲ್ಲ ಉತ್ಸವಗಳಾಗಲಿ ಅಥವಾ ಅದರ ಮೇನ್ ರಥೋತ್ಸವ ಎಲ್ಲ ಡೇಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ನಾನು ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.